ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾನು ನಿಮ್ಮ ಪಂಡಿತ್ ಹನುಮಂತರಾವ್ ಜೋಶಿ ಅವರು. ವೀಕ್ಷಕರೇ, ನಾನು ನಿಮಗೆ ಜುಲೈ ತಿಂಗಳ ತುಲಾ ರಾಶಿಯವರ ಮಾಸ ಭವಿಷ್ಯ ಹೇಗಿದೆ ಎಂಬುದು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ. ಈ ವಿಡಿಯೋನ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಬಹಳ ಅವಕಾಶ ಸಿಗುತ್ತದೆ. ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆ ಸಿಗುತ್ತವೆ. ಕಾನೂನು, ಶಿಕ್ಷಣ, ಕಲೆ, ಫ್ಯಾಷನ್ ಹಾಗೂ ನೀವು ಮಾರ್ಕೆಟ್ ವಿಚಾರಗಳಲ್ಲಿ ಇದ್ದರೆ ಬಹಳ ಪ್ರಗತಿ ಕಾಣುತ್ತೀರಾ. ಇನ್ನು ನಿಮ್ಮ ಆರ್ಥಿಕ ಜುಲೈ ತಿಂಗಳಲ್ಲಿ ಬಹಳ ಅನುಕೂಲಕರ ಆಗಿರುತ್ತದೆ. ಆದಾಯದಲ್ಲಿ ಹೆಚ್ಚಳ ಹಾಗೂ ಹೆಚ್ಚುವರಿ ಆದಾಯದ ಬಹಳ ಅವಕಾಶ ಸಿಗುತ್ತದೆ. ಹಳೆಯ ಬಾಕಿ ಹಣ ಮರಳಿ ನಿಮಗೆ ಸಿಗುತ್ತದೆ. ನೀವು ಸಾಕಷ್ಟು ಖರ್ಚುಗಳನ್ನು ಬಹಳ ಕಮ್ಮಿ ಮಾಡ್ಕೋಬೇಕಾಗುತ್ತದೆ. ಹಾಗೆ ನಿಮ್ಮ ಉಳಿತಾಯದ ಕಡೆ ಬಹಳ ಆಸಕ್ತಿ ಕೊಡಿ. ಇನ್ನು ನಿಮ್ಮ ವ್ಯವಹಾರಗಳಲ್ಲಿ ಹೊಸ ಗ್ರಾಹಕಗಳು ಸಿಗ್ತದೆ. ಪಾರ್ಟ್ನರ್ಶಿಪ್ ವಿಚಾರಗಳಲ್ಲಿ ಉತ್ತಮ ಫಲದಾಯಕಗಳು ಸಿಗುತ್ತದೆ. ವಿದೇಶಿ ಸಂಪರ್ಕಗಳ ಮೂಲಕ ಲಾಭದ ಅವಕಾಶಗಳು ಹೆಚ್ಚಾಗ್ತದೆ. ವ್ಯಾಪಾರ ವಿಸ್ತರಣೆಗೆ ಈ ಜೂನ್ ಕಳೆದು ಜುಲೈ ನಂತರ ಕಂಟಿನ್ಯೂ ಮಾಡಿ. ಹಾಗೂ ನಿಮ್ಮ ಪ್ರೀತಿ ಹಾಗೂ ಕುಟುಂಬ ಜೀವನಗಳಲ್ಲಿ ಸಂತೋಷ ಬಹಳ ಹೆಚ್ಚಾಗ್ತದೆ. ಪ್ರೇಮಗಳ ನಡುವೆ ಪರಸ್ಪರ ವಿಶ್ವಾಸ ಗಟ್ಟಿ ಆಗ್ತದೆ. ವಿವಾಹಿತರಿಗೆ ದಾಂಪತ್ಯ ಜೀವನಗಳಲ್ಲಿ ತುಂಬಾ ನೆಮ್ಮದಿಯಾಗಿ ಉಂಟಾಗ್ತದೆ. ಇನ್ನು ನಿಮ್ಮ ಕುಟುಂಬಗಳಲ್ಲಿ ಶುಭ ಕಾರ್ಯದ ವಿಚಾರದಲ್ಲಿ ಚರ್ಚೆ ನಡೀತದೆ. ಇನ್ನು ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿರುವುದಿಲ್ಲ. ನಿಮ್ಮ ಚರ್ಮಕ್ಕೆ ಸಂಬಂಧಿಸಿದ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಸ್ವಲ್ಪ ತುಂಬಾ ಎಚ್ಚರಿಕೆ ವಹಿಸಿ. ನಿಮ್ಮ ರಾಶಿಯ ಅಧಿಪತಿ ಶುಕ್ರ ಆಗಿರುವುದರಿಂದ ಪ್ರತಿ ಶುಕ್ರವಾರ ನೀವು ಮಹಾಲಕ್ಷ್ಮಿಯ ದೇವಿಯ ಆರಾಧನೆ ಮಾಡಿ. ಓಂ ಶ್ರೀ ಮಹಾಲಕ್ಷ್ಮಿಯ ನಮಃ ಈ ಮಂತ್ರವನ್ನು 108 ಬಾರಿ ಜಪವನ್ನು ಮಾಡಿ. ಸಾಧ್ಯವಾದರೆ ಕೊಲ್ಲೂರು ಮೂಕಾಂಬಿಕೆ ಕ್ಷೇತ್ರಕ್ಕೆ ಭೇಟಿ ನೀಡಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ನಿಮ್ಮ ತುಲಾ ರಾಶಿಯವರ ಜುಲೈ ತಿಂಗಳ ಭವಿಷ್ಯ. ಈ ವಿಡಿಯೋವನ್ನು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಹಾಗೂ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆಗಳಿದ್ದರೂ ಕೂಡ ಕಾಲ್ ಮಾಡಿ, ವಾಟ್ಸಪ್ ಮಾಡಿ, ನೇರ ಬಂದು ಭೇಟಿ ಮಾಡಿ. ಧನ್ಯವಾದಗಳು.